ಸರ್ ಏನಿಲ್ಲ, ಬೆಂಗಳೂರಿನ ನಮ್ಮ ವಕೀಲರು ಮತ್ತೆ ಹಾಸನದ ವಕೀಲರು ಇವತ್ತು ಏನು ಕರ್ನಾಟಕದಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ನಡೀತಾ ಇದೆ. ಮಾಧ್ಯಮದವರು ಒಂದು ಮಾಧ್ಯಮದ ಇತಿಹಾಸದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸತ್ಯವನ್ನ ಹೊರಗಡ್ಲಿಕ್ಕೆ ತರಲಿಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದೀರಾ. ಅದಕ್ಕೆ ನಾವು ಮೊದಲು ನಿಮ್ಮನ್ನು ಅಭಿನಂದಿಸ್ತೀವಿ, ವಕೀಲರ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀವಿ. ಎರಡನೇದಾಗಿ ಏನು ಈ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಸಾಕಷ್ಟು ಅಪಪ್ರಚಾರ ನಡೀತಾ ಇದೆ, ತಾವೆಲ್ಲ ನೋಡ್ತಾ ಇದ್ದೀರಾ. ಪ್ರತಿ ಗಂಟೆಗೊಂದು, ಗಳಿಗೆಗೊಂದು, ಅರ್ಧ ಗಂಟೆಗೊಂದು ವಿಚಾರಗಳು, ಸತ್ಯಗಳು ಈಚೆಗೆ ಬರ್ತಾ ಇದೆ. ದಯಮಾಡಿ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇದರ ಹಿಂದೆ ಯಾರಿದ್ದಾರೆ? ಒಂದು ಧರ್ಮಕ್ಷೇತ್ರದ ಬಗ್ಗೆ ಅಷ್ಟೊಂದು ಅಪಾರ ಭಕ್ತರನ್ನ, ಅಷ್ಟೊಂದು ನಂಬಿಕೆ ಹೊಂದಿರತಕ್ಕಂಥ ಮಂಜುನಾಥನ ಬಗ್ಗೆ ಇಷ್ಟೊಂದು ಅಪಪ್ರಚಾರ ಮಾಡಲಿಕ್ಕೆ ಕಾರಣ ಯಾರು? ಇಲ್ಲಿವರೆಗೂ ಬಂದಂತಹ ಒಂದು ವ್ಯವಸ್ಥಿತವಾದ ಸಂಚಿನ ಹಿಂದೆ ಯಾರಿದ್ದಾರೆ? ಎಸ್ಐಟಿ ಅವರು ಸಾಕಷ್ಟು ಒಳ್ಳೆ ತನಿಖೆ ಮಾಡಿದ್ದಾರೆ. ನಾವು ಅದರ ಬಗ್ಗೆ ಯಾವುದೇ ರೀತಿಯಾದಂತಹ, ನಾವು ಎಲ್ಲರೂ ಕಾನೂನನ್ನು ಗೌರವಿಸುವವರು, ಪ್ರತಿ ದಿವಸ ನಾವು ನ್ಯಾಯಾಲಯದ ಒಂದು ಭಾಗವಾಗಿರ್ತಕ್ಕಂಥವ್ರು. ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲರೂ ಕೂಡ ಒತ್ತಾಯ ಮಾಡತಕ್ಕಂಥದ್ದು ಇಷ್ಟೇ. ಇವತ್ತು ಬೆಂಗಳೂರಿಂದ, ಹಾಸನದಿಂದ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ. ವ್ಯವಸ್ಥಿತವಾಗಿ ಯಾರು ಸಂಚನ್ನ ಮಾಡಿದ್ದಾರೆ ಅವರನ್ನ ಆದಷ್ಟು ಬೇಗ ಈಚೆ ತರಬೇಕು. ನಮಗೆ ನ್ಯಾಯ ಬೇಕು. ಈ ವ್ಯವಸ್ಥಿತವಾದ ಸಂಚನ್ನ ಮಾಡಿರ್ತಕ್ಕಂಥವ್ರು ಯಾರು? ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಅಪಪ್ರಚಾರವನ್ನ ಮಾಡಿದ್ರು. ಇದಕ್ಕೆ ಹೊಣೆಗಾರನಾಗಿ ಯಾರನ್ನ ಮಾಡ್ತೀರಾ? ಮೊನ್ನೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾತನ್ನ ಹೇಳ್ತಾ ಇದ್ರು, ನನ್ನ ಮನಸ್ಸಿಗೆ ನೋವಾಗಿದೆ ಅಂತ. ಆ ಒಂದು ನೋವಿನ ಹಿಂದಿನ ಅರ್ಥವನ್ನ ಯಾರು ಮಾಡ್ಕೊತಾ ಇದ್ದಾರೆ? ಇವತ್ತು ಹೇಳ್ಬೋದು, ಚಿನ್ನಯ್ಯ ಅಂತಕ್ಕಂಥವ್ರು ಅವ್ರ ಹಿಂದ್ಗಡೆ ಬಂದಿದ್ರು, ಸುಜಾತಾ ಭಟ್ ಅನ್ನೋರು ಇವ್ರ ಹಿಂದ್ಗಡೆ ಬಂದಿದ್ರು, ತಿಮ್ರೋಡಿ ಅವರು ಅವ್ರ ಜೊತೆ ಇದ್ರು, ಗಿರೀಶ್ ಮಟ್ಟಣ್ಣನವರು, ಸಮೀರ್ ಅವರು, ಇವೆಲ್ಲ ವಿಚಾರಗಳಿಂದ ಹಿಂದೆ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನ ಎಸ್ಐಟಿ ಅವರು ಆದಷ್ಟು ಬೇಗ ನಮಗೆ ಶೀಘ್ರದಲ್ಲೇ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಈ ವಿಚಾರದಲ್ಲಿ ಎಸ್ಐಟಿ ಅವರು ಆದಷ್ಟು ಶೀಘ್ರದಲ್ಲಿ ನಮಗೆ ನ್ಯಾಯವನ್ನು ಇದ್ದಂತಹ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನ್ಯಾಯಾಲಯದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿ ನ್ಯಾಯವನ್ನ ದೊರಕಿಸ್ಕೊತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ವಕೀಲರು ಎಲ್ಲರದ್ದು ಒಂದೇ ಒತ್ತಾಯ, ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು. ಈಗ ಈ ದೂರುದಾರನೊಟ್ಟಿಗೆ ಕೆಲವು ವಕೀಲರು ಬಂದಿದ್ರು, ಆದ್ರೆ ಈಗ ಯಾರೂ ಇಲ್ಲ. ಆ ವಿಚಾರವಾಗಿ ಸರ್, ಈಗ ಏನು ದೂರುದಾರನೊಟ್ಟಿಗೆ ಇವತ್ತು ವಕೀಲರು ಬಂದಿದ್ರು, ಅದು ಕೂಡ ಎಸ್ಐಟಿಯಿಂದ ತನಿಖೆ ಆಗಬೇಕು. ನಾವು ನೋಡಿ ಸರ್, ನ್ಯಾಯದ ಪರ ನಾವು ವಕೀಲರಾಗ್ಲಿ, ಇನ್ನೊಬ್ಬರಾಗ್ಲಿ, ಸಾರ್ವಜನಿಕರಾಗ್ಲಿ, ಯಾರೇ ಆಗ್ಲಿ, ನ್ಯಾಯಕ್ಕೆ ಎಲ್ಲ ತಲಬಾಗಬೇಕು. ಅವ್ರಿಗೆ ಏನಂತ ವಕೀಲರನ್ನ ಅವ್ರು ಏನಂತ ನಂಬಿಸಿ ಕರ್ಕೊಂಡ್ ಬಂದಿದ್ರು, ಅಥವಾ ವಕೀಲರಿಗೆ ಅವ್ರು ಏನ್ ಹೇಳಿದ್ರು ಅದು ಸತ್ಯಾಂಶ ಬರಲಿ ಸರ್. ಅವತ್ತಿಂದ ಅವ್ರ ಜೊತೆ ವಕೀಲರು ಇದ್ರು ಅನ್ನೋದು ಕೂಡ ಸತ್ಯ. ಅವ್ರ ಜೊತೆ ವಕೀಲರು ಕೂಡ ಬರ್ತಾ ಇದ್ರು. ಅವ್ರಿಗೆ ಅವರು ಯಾವ ರೀತಿ ಅವರನ್ನ ಕರ್ಕೊಂಡು ಬಂದ್ರು, ಅದು ಕಾನೂನು ರೀತಿಯಲ್ಲಿ ಒಬ್ರು ಕಕ್ಷಿದಾರರು ಲಾಯರ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅವ್ರು ಯಾವ ರೀತಿ ಭೇಟಿ ಮಾಡಿದ್ರು, ಅವ್ರಿಗೆ ಯಾವ ರೀತಿ ಇವ್ರು ಸುಳ್ಳು ಹೇಳಿದ್ರು, ಆ ಸತ್ಯನೂ ಈಚೆಗೆ ಬರಲಿ ಸರ್. ಒಂದು ವೇಳೆ ಅವರು ಕಾನ್ಸ್ಪಿರಸಿಯಲ್ಲಿ ಇದ್ದಾರೆ ಅಂದ್ರೆ, ಅವರು ಒಂದು ವೇಳೆ ಕಾನ್ಸ್ಪಿರಸಿಯಲ್ಲಿ ಇದ್ದಾರೆ ಅಂತಂದ್ರೆ ಅವರ ವಿರುದ್ಧ ಕಾನೂನು ಆಗ್ಲಿ ಸರ್. ಯಾರೇ ಆಗ್ಲಿ, ಕಾನ್ಸ್ಪಿರಸಿ ಒಳಗಡೆ, ಈ ಒಂದು ಸಂಚಿನ ಒಳಗಡೆ ಯಾರೇ ಭಾಗಿಯಾಗಿರ್ಲಿ ಸರ್, ಯಾರೇ ಆಗಿರ್ಲಿ, ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು. ನಾವು ಇದನ್ನ ಖಡಾಖಂಡಿತವಾಗಿ ಖಂಡಿಸಿ ಆದಷ್ಟು ಬೇಗ, ನಾನು ಏನು ನೀವು ಮಾಧ್ಯಮದವರು ಈಗ ಒಂದು ತಿಂಗಳಿಂದ ಪಾಪ ತಾವು ನಿದ್ದೆ, ಮಳೆ ಎಲ್ಲಾನ ಲೆಕ್ಕಿಸ್ತಲೇ ಕೆಲಸ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತಕ್ಕಂಥದ್ದು ಇಷ್ಟೇ, ಶೀಘ್ರದಲ್ಲೇ ನ್ಯಾಯ ಇಚ್ಛೆಗೆ ತನ್ನಿ. ಇದು ಯಾವುದೇ ಕಾರಣಾಂತರಕ್ಕೂ ತಾವು ವಿಳಂಬ ಧೋರಣೆಯನ್ನ ಮಾಡಬೇಡಿ. ನಾನು ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡ್ತೇನೆ, ತಾವು ಎಸ್ಐಟಿ ಮಾಡಿದ್ದೀರಾ, ಸ್ವಾಗತಿಸ್ತೇವೆ. ಆದರೆ ಸಂಚಿನ ಭಾಗವನ್ನ ಆದಷ್ಟು ಬೇಗ, ಆದಷ್ಟು ಶೀಘ್ರದಲ್ಲಿ ಈಚೆಗೆ ತಂದು ನಮ್ಮೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ, ಘಾಸಿಗೊಳಿಸಿರ್ತಕ್ಕಂಥ ಧಾರ್ಮಿಕ ಭಾವನೆಗಳಿಗೆ ತಾವು ಆದಷ್ಟು ಬೇಗ ತೆರೆ ಎಳೆದು ನಮಗೆ ಒಂದು ನೆಮ್ಮದಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಕೇಳ್ತಾ ಇದ್ದೀನಿ ಸರ್. ಇವತ್ತು ಎಸ್ಐಟಿ ಕಚೇರಿಗೆ ಬಂದಿರತಕ್ಕಂಥದ್ದು ಇಷ್ಟೇ. ಈಗ 4-5 ದಿವಸದಿಂದ ಏನು ಬೆಳವಣಿಗೆಗಳು ನಡೀತಾ ಇದೆ, ಈ ಬೆಳವಣಿಗೆಯ ಭಾಗವಾಗಿ ಇದ್ರ ಹಿಂದಿರ್ತಕ್ಕಂಥ ಸತ್ಯಾಂಶ ಬರಬೇಕು. ಇದ್ರ ಹಿಂದಿರ್ತಕ್ಕಂಥ ಸತ್ಯಾಂಶ ಈಚೆಗೆ ಬರಬೇಕು. ಈಗ ಸುಜಾತಾ ಭಟ್ ಅವ್ರದ್ದು ಗಂಟೆಗೆ ಒಂದೊಂದು ವರ್ಷನ್ ಬರ್ತಾ ಇದೆ, ಸಮೀರ್ ಅವ್ರದ್ದು ಬೇರೆ ರೀತಿ ವರ್ಷನ್ ಹೋಗ್ತಾ ಇದೆ, ಅದೇ ರೀತಿ ಗಿರೀಶ್ ಮಟ್ಟಣ್ಣನ್ ಅವ್ರದ್ದು ಬೇರೆ ರೀತಿ ವರ್ಷನ್ ಹೋಗ್ತಾ ಇದೆ, ತಿಮ್ರೋಡಿ ಅವ್ರದ್ದು ಬೇರೆ ರೀತಿ ವರ್ಷನ್ ಹೋಗ್ತಾ ಇದೆ. ಇವತ್ತು ಯಾರು ಮುಸುಕುದಾರಿ ಅಂತಿದ್ರು, ಇವತ್ತು ಬೆಳಗ್ಗೆಯಿಂದ ಅದು ಬೇರೆ ರೀತಿ ಬರ್ತಾ ಇದೆ. ಆ ರೀತಿ ಒಳಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಮತ್ತೆ ಈ ಧಾರ್ಮಿಕ ಕೇಂದ್ರಕ್ಕೆ ಮತ್ತೊಂದು ಮುಸುಕಾಗೋದು ಬೇಡ. ಈ ಪರದೆ ಏನಿದೆ ಸಂಪೂರ್ಣವಾಗಿ ತರಿಬೇಕು. ಧರ್ಮಸ್ಥಳದ ಮಂಜುನಾಥ ಈ ಪರದೆಯನ್ನು ಆದಷ್ಟು ಶೀಘ್ರದಲ್ಲೇ ತೆರೆಸ್ತಾನೆ. ಅದಕ್ಕೆ ನೀವು ಮಾಧ್ಯಮದವರಿದ್ದೀರಾ, ಪ್ರತಿ ದಿವಸ ನಾವು ಇವತ್ತು ಬಂದಿದ್ದೀವಿ ಮಾಡಿ ಅಂತ ಹೇಳೋಗ್ತೀವಿ. ಆದ್ರೆ ನೀವು ಇಲ್ಲೇ ಇದ್ದೀರಾ, ತಾವು ಆದಷ್ಟು ಬೇಗ, ನಾವು ನಿಮ್ ಜೊತೆ ಇದ್ದೀವಿ,
ಮಾಧ್ಯಮದವ್ರ ಜೊತೆ ಖಂಡಿತ ಇದ್ದೇವೆ. ಆದಷ್ಟು ಬೇಗ ನಾವು ಈ ರಾಜ್ಯದ ಜನತೆಗೆ ಏನು ಈ ಕಪ್ಪು ಪರದೆ ಇದೆ, ಈ ಕಪ್ಪು ಪರದೆಯಿಂದ ಯಾರಿದ್ದಾರೆ ಅವರೆಲ್ಲರೂ ಈಚೆಗೆ ಬರಬೇಕು ಅನ್ನೋದೇ ನಮ್ಮೆಲ್ಲಾ ವಕೀಲರ ಆಶಯ ಸರ್. ಇಲ್ಲ, ದೂರ ಅಂದ್ರೆ ನಾವು ಒಂದು ದೂರನ್ನ ತಗೊಂಡ್ಮೇಲೆ ಪದೇ ಪದೇ ದೂರನ್ನ ತಗಲಿಕೊಳ್ಳಿಕ್ ಬರಲಿಲ್ಲ. ನಾವು ಕೊಟ್ಟಿರ್ತಕ್ಕಂಥದ್ದು ಇಷ್ಟೇ ಸರ್, ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡೆಸಿ. ಏನು ಈ 4-5 ದಿವಸದಿಂದ ನಡೆದಿರ್ತಕ್ಕಂತಹ ಬೆಳವಣಿಗೆಗಳನ್ನ ಶೀಘ್ರದಲ್ಲೇ ಬಯಲುಗೊಳಿಸಿ. ಇದರಿಂದ ಯಾರಿದ್ದಾರೆ, ಈ ಮುಸುಗುದಾರಿಯಿಂದ ಯಾರಿದ್ದಾರೆ? ಸುಜಾತ ಭಟ್ ಅವರು ನಿನ್ನೆ ಒಂದು ವಿಚಾರವನ್ನು ಹೇಳಿದ್ರು, ಯೂಟ್ಯೂಬರ್ ನನ್ನನ್ನು ಯಾರೋ ಏನೋ ಮಾಡಿದ್ರು ಅಂತಕ್ಕಂಥ. ಇವತ್ತು ಬೆಳಗ್ಗೆ ಮತ್ತೊಂದು ವರ್ಷ ಹೇಳ್ತಿದ್ರು. ಇದು ದಿನೇ ಬೆಳಗ್ಗೆ ಹಿಂದಕ್ಕೆ ಹೋಗೋದು ಬೇಡ. ಕಾನೂನು ನಡಿನಲ್ಲಿ SIT ಅವರಿಗೆ ಸಂಪೂರ್ಣವಾದ ತನಿಖೆಯನ್ನು ಮಾಡಲಿಕ್ಕಂತ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಆದಷ್ಟು ಶೀಘ್ರದಲ್ಲೇ ತನಿಖೆಯನ್ನು ಮುಗಿಸಿ ರಾಜ್ಯದ ಜನತೆಗೆ ಭಾವನೆಗೆ ಏನು ಘಾಸಿಯಾಗಿದೆ ಅದನ್ನು ತಿಳಿಗೊಳಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಹೋಗ್ತಾ ಇದ್ದೀವಿ. ಒಂದು ವೇಳೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಮನವಿಗೆ SIT ಆಗಲಿ ರಾಜ್ಯ ಸರ್ಕಾರ ಆಗಲಿ ಸ್ಪಂದಿಸ್ತಾ ಇದ್ರೆ ನಾವು ನ್ಯಾಯಾಲಯಗಳಲ್ಲಿ ಅದಕ್ಕೆ ಆದಂತಹ ಒಂದು ದಾರಿಗಳಿದೆ, ಕಾನೂನಾತ್ಮಕವಾಗಿ ನಾವು ಹೋರಾಡ್ತೀವಿ ಅಂತಕ್ಕಂಥ ಭಾವನೆಯನ್ನು ಹೇಳ್ತೇವೆ. ನಾವು ಬೆಂಗಳೂರು ವಕೀಲರು, ಹಾಸನದ ವಕೀಲರು ಎಲ್ಲರೂ ಬಂದಿದ್ದೀವಿ. ನಾನು ಪೂರ್ಣಚಂದ್ರ ತೇಜಸ್ವಿ ಅಂತ ಹಾಸನದ ವಕೀಲರು, ಇವರು ನಮ್ಮ ಬೆಂಗಳೂರು ವಕೀಲರು ರವಿಶಂಕರ್ ಅಂತ ಎಲ್ಲರೂ ನಮ್ಮ ಸುಮಾರು ಇವತ್ತು 100ಕ್ಕೂ ಅಧಿಕ ಕಾರುಗಳಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಬೆಂಗಳೂರು ಮತ್ತೆ ಹಾಸನದಿಂದ ಸೇರಿ ಇಲ್ಲಿಗೆ ಬಂದಿದೆ. ಮೈಸೂರು, ಮಂಡ್ಯ, ಬೆಂಗಳೂರು, ಮೈಸೂರು, ಮಂಡ್ಯ, ನೆಲಮಂಗಲ, ಹಾಸನ ಇಷ್ಟೂ ಕಡೆಯಿಂದ ಬಂದಿದ್ದೇವೆ. ನಾವೆಲ್ಲರೂ ಕೂಡ ನಮ್ಮ ಒತ್ತಾಯ ಇಷ್ಟೇ, ರಾಜ್ಯದ ಜನತೆಗೆ ಧರ್ಮಸ್ಥಳದ ಮೇಲಿರ್ತಕ್ಕಂತಹ ನಂಬಿಕೆ ಅಚಲವಾಗಿ ಉಳಿಬೇಕು. ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ಹೇಳ್ತೇನೆ, ಮಾಧ್ಯಮ ಮಿತ್ರರು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀರಾ, ಅತ್ಯಂತ ವ್ಯವಸ್ಥಿತವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದೀರಾ. ನಮ್ಮ ಎಲ್ಲಾ ವಕೀಲರ ಪರವಾಗಿ ನಿಮಗೆ ಮತ್ತೊಮ್ಮೆ ರಾಜ್ಯದ ವಕೀಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ.